ಇವತ್ತಿನ ಬ್ರೇಕ್ಫಾಸ್ಟಿಗೆ ತುಂಬಾ ಟೇಸ್ಟಿಯಾಗಿರೋ ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಮಸಾಲ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಹೇಗೆ ಮಾಡ್ತೀವೋ ಅದೇ ರೀತಿ, ಆದರೆ ಇಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಒಂದು ಲೋಟ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಪಲ್ಯ. ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇಲ್ಲಿ ನಾನು ನೀರು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿನ ಸ್ವಲ್ಪ ನೀರಲ್ಲಿ ಬಾಯ್ಲ್ ಆಗಬೇಕು. ಅಷ್ಟೊತ್ತಿಗೆ ನಾನು ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬಾಯ್ಲ್ ಮಾಡಿರೋ ಇದನ್ನು ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ತುಂಬಾ ಟೇಸ್ಟ್ ಬರುತ್ತೆ ಈ ರೀತಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ. ಹೋಟೆಲಲ್ಲೂ ಇದೇ ರೀತಿ ಮಾಡೋದು ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ಇದು ಆಲೂಗಡ್ಡೆ ಪಲ್ಯ ಆಯ್ತು. ಇಲ್ಲಿ ನಾನಿಲ್ಲಿ ದೋಸೆ ಹಾಕ್ಕೊಳ್ತೀನಿ. ದೋಸೆ ಮಾಡೋದಕ್ಕೆ ಒಂದು ಬ್ಯಾಟರ್ ಚೆನ್ನಾಗಿರಬೇಕು, ಇಲ್ಲಾಂದರೆ ನಾವು ಗ್ಯಾಸ್ ಫ್ಲೇಮ್ ಸರಿ ಇರಬೇಕು, ದೋಸೆ ಸರಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಅಂದರೆ ಕೆಂಪು ಚಟ್ನಿ ಕೂಡ ಹಾಕೋಬೋದು. ಇಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ತಗೊಂಡು ಮಧ್ಯ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ನಾನು ಇಲ್ಲಿ ತಗೊಳ್ತೀನಿ. ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಆಲೂಗಡ್ಡೆ ಪಲ್ಯ. ಇಲ್ಲಿ ಮಸಾಲೆ ದೋಸೆ ಆಯಿತು, ಇಲ್ಲಿ ನಾನು ತೆಗೆದಿಟ್ಕೊಳ್ತೀನಿ. ಇದಕ್ಕೊಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹೊಡೆದ್ರೆ ಅದು ಹಂಚು ಚೆನ್ನಾಗಿ ಕಾದಿರೋದು ಸ್ವಲ್ಪ ಹೀಟ್ ಅವಾಯ್ಡ್ ಆಗುತ್ತೆ. ಹಾಗಾಗಿ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆ ಬಟ್ಟೆನ ಸ್ವಲ್ಪ ಸವರ್ಕೊಂಡು ಇಲ್ಲಿ ನಾವು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ದೋಸೆ ಹಾಕಬೇಕಾದ್ರೆ ನಾವು ಗ್ಯಾಸ್ ಫ್ಲೇಮ್ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು, ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕು. ಹಾಗಾಗಿ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ದೋಸೆ ಬ್ಯಾಟರು ಸರಿ ಇರಬೇಕು. ಮೆಂತೆ ಹಾಕಿದ್ರೆ ದೋಸೆ ತುಂಬಾ ಘಮ ಘಮ ಅನ್ನುತ್ತೆ. ಜೊತೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಸ್ವಲ್ಪ ಆಲೂಗಡ್ಡೆ ಪಲ್ಯ ತೊಗೊಂಡು ಸ್ವಲ್ಪ ಚಟ್ನಿ ಜೊತೆಗೆ ತಿಂದರೆ ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ಮತ್ತೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ಥರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸೇಮ್ ಅದೇ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ದೋಸೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಚಟ್ನಿ ಪುಡಿ ಇದ್ದರೆ ಹಾಕೋಬೋದು, ಇಲ್ದಲ್ಲಿದ್ರೆ ಹಾಗೇನೂ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಈ ರೀತಿ ದೋಸೆ ಮಾಡಿಕೊಂಡು ಲಾಸ್ಟ್ ಒಬ್ಬರೊಬ್ಬರೇ ಇದ್ದಾಗ ದೋಸೆ ಮಾತ್ರ ಬಿಸಿ ಬಿಸಿ ತಿನ್ನಬೇಕಲ್ವ. ಹಾಗಾಗಿ ಒಂದು ದೋಸೆ ತಿನ್ನೋಷ್ಟರಲ್ಲಿ ಇನ್ನೊಂದು ದೋಸೆನ ನಾವು ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ನಾವು ದೋಸೆ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ನೋಡಿ, ಆ ರೀತಿ ಮಾಡಿರೋ ಈ ದೋಸೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಪೇಪರ್ ದೋಸೆ ಥರ ಬಂದಿದೆ. ಆದರೆ ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಇರಬೇಕು. ಹಾಗಾಗಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ತಿಂದಮೇಲೆ ಒಂದು ಬ್ರೂ ಕಾಫಿ ಇರಲೇಬೇಕಲ್ವ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್